ವೀಕ್ಷಕರೇ, ನೀವೆಲ್ಲ ಸ್ವಲ್ಪ ನೆನಪಿಸ್ಕೊಳ್ಬಹುದು. ಕೆಲವು ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ರೆಡ್ಡಿಯ ಮರ್ಡರ್ ಆಗಿತ್ತು. ಆ ಮರ್ಡರ್ ಪ್ರಕರಣದ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮಾರತಹಳ್ಳಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ, ತನ್ನ ಗಂಡನೇ ಕೊಲೆ ಮಾಡಿದಂತಹ ಪ್ರಕರಣ ಇದು. ಕೃತಿಕಾ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ. ಕೃತಿಕಾ ಗಂಡ ಆರೋಪಿ ಮಹೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ನಾಳೆ ಎಸಿಜಿಎಂ ಕೋರ್ಟ್ಗೆ ಪೊಲೀಸರು ಆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಪೊಲೀಸರಿಂದ ಸುಮಾರು 1200 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗಿದೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧ ಮಹತ್ವದ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಪತಿ ಮಹೇಂದ್ರ ರೆಡ್ಡಿ, ಆತನು ಕೂಡ ಡಾಕ್ಟರೇ, ಅವನೇ ಕೊಲೆ ಮಾಡಿದ್ದು. ತಾಂತ್ರಿಕ ಹಾಗೂ FSL ರಿಪೋರ್ಟ್ ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಲಾಗಿದೆ. ಕೃತಿಕಾ ಕುಟುಂಬಸ್ಥರ ಹೇಳಿಕೆ, ಸಾಕ್ಷ್ಯಾಧಾರಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ರೆಡಿ ಆಗಿದ್ದು ಇನ್ನೇನು ನಾಳೆ ಕೋರ್ಟ್ಗೆ ಅದನ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ ಪೊಲೀಸರು. ಅನಾಸ್ಥೇಷಿಯಾ ಔಷಧಿಯನ್ನ ಖರೀದಿಸಿದಂತಹ ಸಂಪೂರ್ಣ ವಿವರವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವಂತಹ ದೃಶ್ಯಗಳನ್ನ ಕೂಡ ಸೇರಿಸಲಾಗಿದೆ. ಔಷಧಿ ಖರೀದಿಗೆ UPI ಮೂಲಕ ಮಹೇಂದ್ರ ರೆಡ್ಡಿ ಪೇಮೆಂಟ್ ಕೂಡ ಮಾಡಿರ್ತಾನೆ. ಮಹೇಂದ್ರ ರೆಡ್ಡಿ ಫೋನ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ತನ್ನ ಸ್ನೇಹಿತೆ ಜೊತೆ ಮಾಡಿದಂತಹ ಚಾಟಿಂಗ್ ಕೂಡ ರಿಟ್ರೀವ್ ಮಾಡಿದ್ದಾರೆ. 8 ಮೆಸೇಜ್ಗಳಲ್ಲಿ ಕೃತಿಕಾ ರೆಡ್ಡಿಯ ಕೊಲೆ ರಹಸ್ಯ ಅಡಕೊಂಡಿತ್ತು. ಕೃತಿಕಾ ರೆಡ್ಡಿ ಕೊಲೆ ಬಳಿಕ ತಡವರಿಸಿದ್ದ ಆರೋಪಿ ಮಹೇಂದ್ರ, ಕೊಲೆ ಸೀಕ್ರೆಟ್ ಅನ್ನ ಬಿಚ್ಚಿಡ್ಲಾಗದೆ ಸ್ನೇಹಿತೆ ಬಳಿ ಬಿಚ್ಚಿಟ್ಟಿದ್ದ ಆರೋಪಿ. ಕೊಲೆಯಾದ 1.5 ತಿಂಗಳ ನಂತರ ಕೊಲೆ ಗುಟ್ಟು ರಟ್ಟಾಗಿತ್ತು. ಫೋನ್ ಪೇ ಚಾಟಿಂಗ್ ಅಲ್ಲಿ ಕೊಲೆ ರಹಸ್ಯ ಬಿಚ್ಚಿಟ್ಟಿದ್ದಾನೆ ಆರೋಪಿ. ಐ ಕಿಲ್ಡ್ ಕೃತಿಕಾ, ಯು ನೋ ಒನ್ಸ್ ಅ ಮರ್ಡರರ್ ಲೈವ್ ಆಲ್ವೇಸ್ ಅ ಮರ್ಡರರ್ ಅಂತ ಹೇಳ್ಕೊಂಡಿದ್ದ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಏನು ವೈದ್ಯ ಕೃತಿಕಾ ರೆಡ್ಡಿಯನ್ನ ಮರ್ಡರ್ ಮಾಡಿದ್ದ ಗಂಡ ಮಹೇಂದ್ರ ರೆಡ್ಡಿ, ಈಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋಕೆ ರೆಡಿ ಆಗಿದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್? ಗುಡ್ ಮಾರ್ನಿಂಗ್ ಸಿಂಧೂರ. ಅಂದರೆ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸರು ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಈಗಾಗಲೇ 1200 ಪುಟಗಳ ಒಂದು ಚಾರ್ಜ್ ಶೀಟನ್ನು ಸ್ಕ್ರೂಟಿನಿ ಮಾಡೋದಕ್ಕೆ SPP ಪ್ರಸನ್ನ ಕುಮಾರ್ ಅವರ ಕೈಲಿ ಇರುವಂಥದ್ದು. ನಾಳೆ ಇದನ್ನು ಸಬ್ಮಿಟ್ ಮಾಡ್ತಾರೆ. ಅಂದರೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಬಳಸಿದಂಥ ಮಾರ್ಗ ಮತ್ತು ಯಾವೆಲ್ಲ ಒಂದು ಅಂಶಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಈತ ಅನೆಸ್ಥೇಷಿಯಾವನ್ನು ಖರೀದಿ ಮಾಡೋದಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಆ ಒಂದು ಮೆಡಿಕಲ್ ಸ್ಟೋರ್ಗೆ UPI ಮೂಲಕ ಹಣವನ್ನು ಸಂದಾಯ ಮಾಡಿದ್ದ. ಮತ್ತೆ ಆತ ಹೋಗಿ ಬರುವಂತಹ CCTVಗಳಾಗಿರ್ಬೋದು, ಜೊತೆಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರ ಜೊತೆ ಮಾಡಿದಂಥ ಚಾಟ್ ಹಾಗೂ ಈ ಹಿಂದೆ ಓರ್ವ ಯುವತಿಯನ್ನು ಕೂಡ ಈತ ಪ್ರೀತಿಸ್ತಾ ಇದ್ದ. ಆಕೆಯನ್ನು ಮದುವೆ ಆಗಬೇಕು, ಆಕೆಯ ಜೊತೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಕೆಯನ್ನ ಅಂದರೆ ಕೃತಿಕನ ಮರ್ಡರ್ ಮಾಡಿರುವಂಥದ್ದಕ್ಕೂ ಸಂಬಂಧಪಟ್ಟಂತೆ ಒಂದು ಮೆಸೇಜ್ ಅನ್ನು ಕೂಡ ಮಾಡಿದ್ದ. ಘಟನೆಯಲ್ಲಿ ಸಂಬಂಧಪಟ್ಟಂತೆ ಇದುವರೆಗೂ 72ಕ್ಕೂ ಹೆಚ್ಚಿನ ಒಂದು ಸಾಕ್ಷಿಗಳನ್ನು ಈಗಾಗಲೇ ಇದರಲ್ಲಿ ಸೇರಿಸಲಾಗಿರುವಂಥದ್ದು. ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು, ಸ್ನೇಹಿತರ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿರುವಂಥದ್ದು. ಇದಕ್ಕೆ ಇವತ್ತು ಈ ಒಂದು ಸ್ಕ್ರೂಟಿನಿ ಆದ ನಂತರ ಈ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ನಂತರ ಕೂಡ ಈತ ತನ್ನ ಕುಟುಂಬಸ್ಥರ ಜೊತೆ ಕೂಡ ಇದ್ದ. ಅಂದ್ರೆ ತನ್ನ ಹೆಂಡತಿಯನ್ನ ಸುಡುವಂತಹದ್ದು ಬೇಡ, ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಮತ್ತೆ ಒಂದು ನೋವು ಕೊಡುವಂತದ್ದು ಬೇಡ. ಈಗಾಗಲೇ ಸಾಕಷ್ಟು ನೋವನ್ನು ಪಟ್ಟಿದ್ದಾರೆ ಅಂತ ಕೂಡ ಪೊಲೀಸರ ಮುಂದೆ ಡ್ರಾಮಾವನ್ನ ಮಾಡಿದ್ದ. ಸಂಬಂಧಪಟ್ಟಂತೆ ಅವರ ಸಹೋದರಿ ಏನಿದ್ದಾರೆ ಅವರು ಕೂಡ ಡಾಕ್ಟರ್ ಆದ ಕಾರಣ ತನ್ನ ಮೈದುನ ಮೇಲೆ ಅನುಮಾನ ಬಂದು ಈಕೆ ಒಂದು ಇದನ್ನ ತನಿಖೆ ಆಗ್ಲೇಬೇಕು, ಮರಣೋತ್ತರ ವರದಿ ಬರಲೇಬೇಕು ಅಂತ ಹೇಳಿ ಪಟ್ಟಿಡಿದ್ರು. ಸುಮಾರು 2 ತಿಂಗಳ ನಂತರ ಈ ಒಂದು ವರದಿ ಬಂದ ನಂತರ ಕೊಲೆ ಕೇಸ್ ಅಂತ ಹೇಳಿ ಗೊತ್ತಾಗಿದ್ದು. ಅಲ್ಲಿವರೆಗೂ ಕೂಡ ಈತ ಆರಾಮವಾಗಿ ಇದ್ದ, ಏನು ತನ್ನ ಹೆಂಡತಿಯನ್ನ ಕೊಲೆ ಮಾಡಲಿಲ್ಲ, ಆಕೆ ನನ್ನ ಬಿಟ್ಟು ಹೋಗಿದ್ದಾಳೆ ಅನ್ನುವಂತ ರೀತಿಯಲ್ಲಿ ನಾಟಕವನ್ನ ಮಾಡ್ತಾ ಇದ್ದ. ಸೊ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿರುವಂತದ್ದು. ನಾಳೆ ಇದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ಸಿಂಧೂರ. ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.